ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಲೇಸಿಯಾಗಿ ಸ್ಲೋ ಸಂಡೇ ಥರ ಆಗೋಗಿದೆ. ನಾವು ಕೂಡ ಸ್ವಲ್ಪ ಎದ್ದಿದ್ದು ಕೂಡ ಲೇಟೇನೆ. ಸೊ ಹಾಗಾಗಿ ಬೇಗ ಕ್ವಿಕ್ಕಾಗಿ ಏನು ಬ್ರೇಕ್ಫಾಸ್ಟ್ ಆಗುತ್ತೆ ಅನ್ನೋ ಥರ ನೋಡ್ತಾ ಇದ್ದಾಗ ಬಿಸಿಬೇಳೆಭಾತ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಐಡಿಯಾ ಬಿಸಿಬೇಳೆಭಾತ್ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟಿಗೆ. ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ, ಸ್ವಲ್ಪ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಸ್ವಲ್ಪ ಆಚೆ ಹೋಗೋದಿದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಇವಾಗ ಬಿಸಿಬೇಳೆಭಾತ್ ಮಾಡೋದನ್ನು ತೋರಿಸ್ತೀನಿ, ಬನ್ನಿ. ಕುಕ್ಕರ್ಗೆ ಬೇಳೆ ಮತ್ತು ತರಕಾರಿ ಮತ್ತು ರೈಸನ್ನು ಹಾಕಿ ಕೂಗಿಸ್ಕೊಂಡಿದ್ದೀನಿ. ಸೊ ನೋಡಿ, ಸೊ 1 ವಿಷಲ್ 2 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ನಾನು ಇಲ್ಲಿ 2 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಮತ್ತು ನಾನು ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಬಿಸಿಬೇಳೆಭಾತ್ಗೆ. ಸೊ ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ. ಈರುಳ್ಳಿ 1 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಆಮೇಲೆ 2 ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ 3 ಚಿಲ್ಲೀಸ್ ತೊಗೊಂಡಿದ್ದೀನಿ, ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿದ್ರೆ ಓಕೆ, ನಾನಿಲ್ಲಿ ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಬಿಟ್ಟು 1-2 ಸ್ಪೂನ್ ಎಣ್ಣೆನೇ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬೇಗ ಕ್ವಿಕ್ಕಾಗಿ ಆಗುತ್ತೆ ಆಯಿತಾ ರೆಸಿಪಿ. ಚೆನ್ನಾಗಿ ಟೊಮೊಟೊ ಎಲ್ಲ ಬೇಯಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು ಚಿಟಿಕೆ ಅರಿಶಿನ ಹಾಕಿಸಿದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಬಿಸಿಬೇಳೆಭಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಿಮ್ಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಹುಳಿನ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಲೆಮನನ್ನು ಯೂಸ್ ಮಾಡಿದ್ದೀನಿ, ನೀವು ಹುಣಸೆ ಹುಳಿನ ಹಾಕ್ಕೊಳ್ಬೋದು, ಹುಣಸೆ ಹಣ್ಣಿಂದು. ಸೊ ಅದು ಹಾಕಿದ್ರೆ ನೀರಿನ ಅವಶ್ಯಕತೆ ಏನು ಬೇಕಾಗಲ್ಲ, ಬಟ್ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕುದಿಸ್ಕೊತೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ರೈಸ್ನ ಆ್ಯಡ್ ಮಾಡ್ಕೊಳ್ಳೋದು. ಸೊ ಅಷ್ಟೇನೆ. ಆಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಅಂದರೆ ತೆಳ್ಳಗೆ ಬೇಕಂದರೆ ತುಂಬ ತೆಳ್ಳಗೆ, ಇಲ್ಲ ನಮಗೆ ಬಾತಲ್ಲೇ ಇರಲಿ ಅನ್ನೋದಾದರೆ ಆ ಥರನೂ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಇಲ್ಲಿ ತೆಳ್ಳಗೆ ಮಾಡ್ಕೊತಾ ಇರೋದ್ರಿಂದ 2 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮಮ್ಮಿದು ವಿಡಿಯೋ ಮಾಡು.
ಹಿಂಗಿಡ್ಕ ಮಮ್ಮಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ 2 ಗ್ಲಾಸಷ್ಟು ನೀರನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇನೆ ನಮ್ಮ ಬಿಸಿಬೇಳೆಭಾತ್ ರೆಡಿ ಆಗೋಯಿತು. ಸೊ ಬೇಗ ಆಗುವಂಥ ರೆಸಿಪಿ ಇದು, ಏನೂ ಟೈಮ್ ಹಿಡಿಯೋದಿಲ್ಲ, ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ. ಸೊ ನೀವು ಆಮೇಲೆ ಸ್ವಲ್ಪ ಸಾಲ್ಟನ್ನು ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು. ಸೊ ನಾನೆಲ್ಲದೂ ಕರೆಕ್ಟಾಗಿ ಆಗಿತ್ತು, ಸೊ ಹಾಗಾಗಿ ಮತ್ತೇನು ನನ್ನ ಮೇಲೆ ಸಾಲ್ಟ್ ಹಾಕಲಿಲ್ಲ. ಸೊ ಅದಾದಮೇಲೆ ರೆಡಿ ಆಗೋಯಿತು. ಗೊತ್ತಾ, ನನ್ನ ಹಸ್ಬೆಂಡ್ ಇದನ್ನ ನೋಡೇ ಇರ್ಲಿಲ್ವಂತೆ. ಇದು ಎಷ್ಟು ಟ್ರೆಂಡಿಂಗ್ ಅಲ್ಲಿದೆ ಅಲ್ವಾ ಗೈಸ್, ನಿಮಗೂ ನನ್ನ ಹಸ್ಬೆಂಡ್ ಗೊತ್ತೇ ಇರ್ಲಿಲ್ವಂತೆ. ನಾನು ಅದನ್ನ ಒಂದ್ಸಲ ತೋರಿಸ್ದೆ, ಅವಾಗಿಂದ ಅವರು ಕೂಡ ಏನಾದ್ರು ಹೇಳಿದ್ರೆ ಡಿಪ್ರೆಷನ್ ಅಂತ ಅಂತಿರ್ತಾರೆ ಯಾವಾಗ ನೋಡೋದು. ಸೊ ರೆಡಿ ಆಯಿತು, ತಿಂಡಿ ತಿನ್ಕೊಂಡು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಸ್ವಲ್ಪನೂ ನಾವು ಡೋರ್ ಓಪನ್ ಮಾಡಿದ ತಕ್ಷಣ ಏನು ಕೆಲಸನೂ ಮಾಡೋಕ್ಕೆ ಬಿಡಲಿಲ್ಲ ಅವನು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಹಾಗಾಗಿ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಇನ್ನೇನು ಆಗೋದಿಲ್ಲ ಅಂತ ಅದನ್ನು ಬಿಟ್ಬಿಟ್ಟು ಆ ಕೆಲಸನ ಮಲ್ಕೊಂಡಾಗ ಮಾಡೋಣ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ಯಾರೋ ಸಜೆಸ್ಟ್ ಮಾಡಿದ್ರಂತೆ, ಇಲ್ಲೇ ಒಂದು ಹತ್ರದಲ್ಲಿ ಚೆನ್ನಾಗಿದೆ ಮಾಲು, ಎಲ್ಲ ಆಫರ್ ನಡೀತಿದೆ ಅಂಥೇಳಿ. ಸೊ ಹಾಗಾಗಿ ಹೊರಟ್ವಿ. ಅವ್ನು ಹೊರಡುವಾಗ ಚೆನ್ನಾಗಿ ಆಟಾಡ್ಕೊಂಡೆಲ್ಲ ಇದ್ದ. ಯಾವಾಗ ನಾವು ಗಾಡಿ ಹತ್ಕೊಂಡು ಹೊರಟ್ವೋ ಆವಾಗ ಮಲ್ಕೊಂಡ. ಸೊ ನಾವು ಅಲ್ಲಿ ಮಾಲ್ಗೆ ಹೋದಾಗಲೂ ಕೂಡ ಮಲ್ಗೆ ಇದ್ದ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಎದ್ದ ಪಾಪು. ಸೊ ಅಲ್ಲಿವರೆಗೂ ಮಲ್ಕೊಂಡೇ ಇದ್ದ ಅವನು. ಸೊ ನಾವು ಇಲ್ಲಿ ಏನೇನಿದೆ ಅಂತೆಲ್ಲ ನೋಡ್ತಾ ಇದ್ವಿ ಆಯಿತಾ. ತುಂಬಾ ವೆರೈಟೀಸ್ ಇತ್ತು ಮ್ಯಾಂಗೋಸ್ ಮಾತ್ರ. ಹೇಗೆ ನಾವು ಮಾರ್ಕೆಟಲ್ಲಿ ಮ್ಯಾಂಗೋಸ್ ಎಲ್ಲ ಇಟ್ಟಿರ್ತಾರಲ್ವ ಮಾವಿನ ಹಣ್ಣು ವೆರೈಟೀಸು, ಸೊ ಅಷ್ಟು ವೆರೈಟೀಸ್ ಇತ್ತು ಇಲ್ಲಿ ಮಾವಿನ ಹಣ್ಣು. ಅದೊಂದು ನನಗೆ ಇಷ್ಟ ಆಯಿತು. ಬಟ್ ಮಾವಿನ ಹಣ್ಣು ಮಾತ್ರ ನಾವು ಒಂದೂ ತೊಗೊಳ್ಳಿಲ್ಲ, ಯಾಕಂದರೆ ಆಲ್ರೆಡಿ ತುಂಬ ತಿಂದು ಸಾಕಾಗಿಬಿಟ್ಟಿತ್ತು. ಅದರಲ್ಲಿ ಇವಾಗ ಮಳೆ ಬೇರೆ ಅಲ್ವಾ, ಮಳೆ ಬಿದ್ದುಬಿಟ್ಟಿದೆ. ಸೊ ಇನ್ಮೇಲೆ ಮಾವಿನ ಹಣ್ಣು ತಿಂದರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಾವಿನ ಹಣ್ಣು ಏನೂ ನಾವು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಸೊ ನೋಡ್ತಾ ಇರ್ಬೋದು ನೀವು, ಎಲ್ಲನೂ ಫ್ರೆಶ್ ಆಗಿತ್ತು ಆ್ಯಕ್ಚುಲಿ. ಸುಮ್ಮನೆ ಏನೂ ನೋಡ್ಲಿಕ್ಕೆ ಅಷ್ಟೇ ಫ್ರೆಶ್ ಆಗಿದೆ ಅಂತೆಲ್ಲ ಏನೂ ಇರಲಿಲ್ಲ ಆಯಿತಾ. ನಿಜವಾಗ್ಲೂ ಕೂಡ ತುಂಬಾ ಫ್ರೆಶ್ ಆಗಿತ್ತು. ತರಕಾರಿ, ಹಣ್ಣಾಗಲಿ ತರಕಾರಿ ಆಗಲಿ ಎಲ್ಲನೂ ಚೆನ್ನಾಗೇನೇ ಇತ್ತು. ಬಟ್ ನಾನು ಯಾವುದೂ ತೊಗೊಳ್ಳಿಲ್ಲ, ಯಾಕಂದರೆ ಇತ್ತು ಮನೇಲೇ. ಸೊ ಹಾಗಾಗಿ ಅದೆಲ್ಲ ಖಾಲಿ ಆದಮೇಲೆ ಮತ್ತೆ ಬೇಕಿದ್ದರೆ ಬರೋಣ ಅಂತ ಸುಮ್ಮನೆ ಆದೆ. ಸೊ ಎಲ್ಲ ಥರ ವೆರೈಟೀಸ್ ಇತ್ತಾಯಿತಾ ಮಾವಿನ ಹಣ್ಣಿನ ಮಾತ್ರ. ಎಲ್ಲ ಥರನೂ ನಮಗೆ ಅಂದರೆ ಅಫೋರ್ಡಬಲ್ ರೇಂಜಲ್ಲೂ ಕೂಡ ಇತ್ತು, ಹೈ ರೇಂಜ್ದು ಕೂಡ ಇತ್ತು ಮಾವಿನ ಹಣ್ಣು ರೇಟ್ದು. ತುಂಬ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು ಮಾತ್ರ. ನೋಡ್ತಾ ಇರ್ಬೋದು ನಾವಿಲ್ಲಿ ಎಲ್ಲ ಥರ ತರಕಾರಿನೂ ಇತ್ತು. ಅಂದರೆ ನನಗೆ ತರಕಾರಿ ಸೈಡ್ ಬಂದರೆ ನಾವು ನೆನ್ನೆ ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ, ಒಂದು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಕಡಿಮೆ ರೇಟ್ ಇತ್ತು ಅಂತ ಅನ್ನಿಸ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ, ಈ ಮಾಲಿಗೆ ಕಂಪೇರ್ ಮಾಡಿದ್ರೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನೆಕ್ಸ್ಟು ಸ್ನ್ಯಾಕ್ಸ್ ಸೆಕ್ಷನಿಗೆ ಬಂದ್ವಿ ನಾವು. ಸೊ ಇನ್ನೂ ಅವಾಗ ಪಾಪು ಮಲಗಿದ. ಸೊ ಹಾಗಾಗಿ ನಾವು ಆರಾಮಾಗಿ ಸ್ನ್ಯಾಕ್ಸ್ದೆಲ್ಲ ಏನೋ ನೋಡ್ಕೋಬೋದಾಯಿತು. ಇಲ್ಲ ಅಂದಿದ್ರೆ ಅವನ ಕೈಯಲ್ಲಿ ಇಲ್ಲಿ ನಾವು ಇರಲಿಕ್ಕೆ ಆಗ್ತಿರ್ಲಿಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅವನಿಗೆ ಡಾರ್ಕ್ ಫ್ಯಾಂಟಸಿ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಅಂದರೆ ಅದು ಕುಕ್ಕೀಸ್ ಎಲ್ಲ ಇರುತ್ತಲ್ವ, ಬಿಸ್ಕೆಟ್ ಒಳಗಡೆ ಕ್ರೀಮ್ ಇರುತ್ತಲ್ಲ, ಸೊ ಹಾಗಾಗಿ ಅವನಿಗೆ ತುಂಬ ಇಷ್ಟ ಅವನಿಗೆ. ಸೊ ಹಾಗಾಗಿ ಅವನು ಅದನ್ನು ಬಿಡೋದೇ ಇಲ್ಲ ಕಂಡ್ರೆ. ಸೊ ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಬಂದ್ವಿ, ಅಂದರೆ ಬಟ್ಟೆ ಸೆಕ್ಷನ್ಗೆ. ಆ ಟೈಮಲ್ಲಿ ಅವನು ಪಾಪು ಎದ್ದ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅವನು ಅದರಲ್ಲಿ ಆ್ಯಕ್ಚುಲಿ ನಾವು ಆ ಬಾಸ್ಕೆಟ್ ತೊಗೊಂಡಿದ್ದೆ ಅದಕ್ಕೋಸ್ಕರ, ಅವನು ಎದ್ರೆ ಕೂರಿಸ್ಕೊಂಡು ಹೋಗೋದಕ್ಕಾಗುತ್ತೆ ಅಂತ ಹೇಳಿ. ನಾವೇನು ಅಷ್ಟು ಐಟಮ್ಸ್ ತೊಗೊಳ್ಳಿಲ್ಲ, ಬಟ್ ಸ್ಟಿಲ್ ಅದು ಪಾಪು ಕೂರಿಸ್ಕೊಳ್ಳೋಕ್ಕಾಗತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡ್ವಿ. ಇನ್ನೂ ಚಿಕ್ಕದೊಂದಿತ್ತು, ಅದು ತೊಗೊಳ್ಳಿಲ್ಲ.
ಎಲ್ಲ ತುಂಬ ಆಫರ್ ಇತ್ತು, ಚೆನ್ನಾಗಿತ್ತು. 50% ಎಲ್ಲ ಆಫರ್ ಎಲ್ಲ ನಡೀತಿತ್ತು, ಚೆನ್ನಾಗಿತ್ತು ಎಲ್ಲದು ಕೂಡ. ದೀಪದೆಣ್ಣೆ 169 ರುಪೀಸ್ ಇತ್ತು. ಸೊ ಅದನ್ನೊಂದು ತೊಗೊಂಡೆ ನಾನು, ಕಡಿಮೆ ಇತ್ತು ಅಂದರೆ ಈ ಕಡೆ ಹೊರ್ಗಡೆ ಎಲ್ಲ ಬಂದಾಗ ಆಯಿತಾ. ಸೊ ಅದಾದಮೇಲೆ ಈ ಥರ ಪಾತ್ರೆ ಐಟಮ್ಸ್ಗೆಲ್ಲ ಬಂದ್ವಿ, ಕಿಚನ್ ಐಟಮ್ಸ್ ಕಡೆ. ಸೊ ಅಲ್ಲಿ ನಾವು ಗ್ಲಾಸ್ ಐಟಮ್ಸ್ನ ನೋಡ್ತಾ ಇದ್ವಿ ಆಯಿತಾ. ಅಲ್ಲಿ ಒಂದು ಚಿಕ್ಕದು ಗ್ಲಾಸ್ ಇತ್ತು, ಅಂದರೆ ನೋಡ್ತಾ ಇರ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಿ. ಈ ಥರದ್ರಲ್ಲಿ ಚಿಕ್ಕದು ನಾನು ಯಾವತ್ತೂ ನೋಡಿರಲಿಲ್ಲ ಆಯಿತಾ. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು, ಸಖತ್ತಾಗಿತ್ತು ಆಯಿತಾ. ಅದಕ್ಕಿಂತ ನಾನು ಬೇರೆ ಬೇರೆ ಶೇಪಲ್ಲೆಲ್ಲ ಚಿಕ್ಕದು ನೋಡಿದ್ದೆ, ಬಟ್ ಈ ಥರ ಚಿಕ್ಕದನ್ನ ಈ ಶೇಪಲ್ಲಿ ನೋಡೇ ಇರಲಿಲ್ಲ. ತುಂಬಾ ಸಖತ್ತಾಗಿತ್ತು. ಆದರೆ ಅದನ್ನು ತೊಗೊಳ್ಳೋಕ್ಕೆ ಆಗಲಿಲ್ಲ, ಯಾಕಂತಂದರೆ ತೊಗೊಂಡ್ರೆ ಅವನು ಪಾಪು ಸುಮ್ಮನಿರೋದಿಲ್ಲ ಆಯಿತಾ, ಅದನ್ನು ಕೊಡು ಅಂತಾನೆ, ಬಿದ್ದೋಗುತ್ತೆ ಮತ್ತು ಬೇಜಾರಾಗುತ್ತೆ ಅಲ್ವಾ. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ವಿ ಅದನ್ನ. ಸದ್ಯಕ್ಕೆ ಒಂದು ಸ್ವಲ್ಪ ದೊಡ್ಡವನಾಗೋವರೆಗೂ ಇನ್ನು ಗ್ಲಾಸ್ ಐಟಮ್ಸ್ ಅಂತೂ ಸದ್ಯಕ್ಕೆ ತೊಗೊಳ್ಳಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಪಾಪು ಒಂದು ಅಲ್ಲಿ ಟ್ರಾಲಿ ಬ್ಯಾಗ್ ಬರುತ್ತಲ್ವ, ಸೊ ಆ ಥರದ್ದು ನೋಡ್ತಾ ಇದ್ದೆ, ಚಿಕ್ಕದಿತ್ತು ಅಂಥೇಳಿ, ಮಿನಿಯೇಚರ್ ಅಂತ, ತುಂಬ ಚೆನ್ನಾಗಿತ್ತು, ಅವನಿಗೆ ಚೆನ್ನಾಗಿತ್ತು. ಅದು ನೋಡಿಕೊಂಡು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಬಿಲ್ಲಿಂಗ್ ಎಲ್ಲ. ಸೊ ಇಲ್ಲಿ ಸ್ವೀಟ್ಸ್ ಎಲ್ಲ ಕೊಡ್ತಾಯಿದ್ರು, ಅಂದರೆ ಅಲ್ಲೇ ಆ ಮಾರ್ಕೆಟಲ್ಲೇ ಸ್ವೀಟ್ಸ್ ಎಲ್ಲ ಇತ್ತು ಆಯಿತಾ. ಸೊ ಅವರೇ ರೆಡಿ ಮಾಡಿದ್ದು ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಇಟ್ಟಿದ್ರು, ಟೇಸ್ಟ್ ಕೂಡ ಕೊಡ್ತಾಯಿದ್ರು ಅವರು, ಟೇಸ್ಟ್ ನೋಡಿಬಿಟ್ಟು ತೊಗೊಳ್ಳಿ ಅಂಥೇಳಿ. ಸೊ ಹಾಗಾಗಿ ನಾನು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. 2 ಸ್ವೀಟ್ಸ್ನ ತೊಗೊಂಡ್ವಿ ನಾವು, ತುಂಬ ಚೆನ್ನಾಗಿತ್ತು ಅಲ್ಲಿ ಸ್ವೀಟ್ ಮಾತ್ರ. ಸೊ ಅದು ತೊಗೊಂಡು ಹೊರಟ್ವು. ಸೊ ಅದಾದಮೇಲೆ ಕೆಳಗಡೆ ಬಂದ್ವಿ. ಪಾಪು ಟೈಮ್ ಆಗಿತ್ತಲ್ವ, ಸೊ ಆಮೇಲೆ ಅದರಲ್ಲೂ ತುಂಬ ಬಿಸಿಲು ಬೇರೆ ಇತ್ತು, ಸೆಕೆ ಎಲ್ಲ ಅನ್ನಿಸ್ತಿತ್ತು. ಸೊ ಹಾಗಾಗಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಒಂದು ಐಸ್ ಕ್ರೀಮ್ ತೊಗೊಂಡ್ವಿ. ಸೊ ಪಾಪು ಕೂಡ ತಿನ್ನಬೇಕು ಅಂತ ಇದು ಮಾಡ್ತಿದ್ದ. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಕೊಟ್ವಿ. ನೋಡಿ, ಅವ್ನು ನನಗೇ ವಾಪಸ್ ಕೊಡ್ತಾ ಇರಲಿಲ್ಲ, ಆ ಥರ ಮಾಡ್ತಾಯಿದ್ದ. ಸೊ ಕೊನೆಗೂ ಅವನೇನೆ ಸ್ವಲ್ಪ ತಿನ್ಕೊಂಡ. ಸೊ ಅದಾದಮೇಲೆ ನಾವು ತೊಗೊಂಡು ಬಂದ್ವು. ಅಲ್ಲಿಂದ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಊಟ ಗೀಟ ಎಲ್ಲ ಮಾಡಿಕೊಂಡು ಪಾಪುನ ಮಲಗಿಸಿ ನಾವು ಮಲ್ಕೊಂಡಿದ್ದು. ಸೊ ಇನ್ನು ಕ್ಲೀನಿಂಗ್ ಎಲ್ಲ ಅಂತ ಹೇಳಿದ್ದೆ ಅಲ್ವಾ, ಸೊ ಕ್ಲೀನಿಂಗ್ ಮಾಡೋದೆಲ್ಲ ಇತ್ತು. ಸೊ ಹಾಗಾಗಿ ಫ್ರಿಜ್ಜಿನೇನು ಕ್ಲೀನಿಂಗ್ ಮಾಡೋಕ್ಕಾಗಲೇ ಇಲ್ಲ ನನಗೆ. ಸೊ ಅವ್ನು ಮಲ್ಕೊಂಡಾಗಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನೊಂದು ದಿನ ಮಾಡಿದ್ರಾಯ್ತು ಅಂತ ಬಿಟ್ಬಿಟ್ಟೆ ಆ ಕೆಲಸನ. ಸೊ ಅದಕ್ಕೆ ಸ್ವಲ್ಪ ಡೈಲಿ ಯೂಸಸ್ ಕ್ಲಾತ್ ಇತ್ತು, ಬಟ್ಟೆಗಳನ್ನೆಲ್ಲ ಮಡ್ಚ್ಕೊಳ್ಬೇಕಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಬಟ್ಟೆ ಮಡ್ಚ್ಕೊಳ್ಳೋಣ ಅಂತ ಮಡ್ಚ್ಕೋತಾ ಇದ್ದೆ. ಸೊ ಕೆಲವೊಂದಿಷ್ಟು ಬಟ್ಟೆಗಳು ಇವಾಗ ಆಗ್ತಾನೆ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಿಸಾಕೋಕೆ ಮನಸ್ಸಾಗಲ್ಲ, ಅದನ್ನ ಎತ್ತಿಡೋಕ್ಕೂ ಮನಸ್ಸಾಗಲ್ಲ. ಯಾಕಂದರೆ ಎತ್ತಿಟ್ರೆ ಅದು ಸುಮ್ಮನೆ ನಮ್ಗೆ ಮತ್ತೆ ತಿರ್ಗಾ ಆ ಸೈಜಿಗೆ ನಾವು ಬರ್ತೀವಲ್ಲ ಅನ್ನೋ ನಂಬಿಕೆನೂ ಇಲ್ಲ ಇವಾಗ ನನಗೆ. ಸೊ ಹಾಗಾಗಿ ಏನಪ್ಪ ಮಾಡೋದು ಅಂತ ಕನ್ಫ್ಯೂಷನಲ್ಲೇ ಎಲ್ಲನೂ ಮಡ್ಚಿಬಿಟ್ಟು ಇಡ್ತಾ ಇದ್ದೆ. ಸೊ ಏನಾದರೂ ಆಗಲಿ, ಒಟ್ಟಿನಲ್ಲಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅದರದ್ದು ಅಂಥೇಳಿ. ಸೊ ಮಧ್ಯೆ ನನ್ನ ಪಾಪು ತುಂಬ ಕಾಟ ಕೊಡ್ತಾ ಇದ್ದ, ಅದು ಕೊಡು ಇದು ಕೊಡು, ಆಟ ಆಡಿಸ್ತೀನಿ ಅಂತ ಎಲ್ಲ ಮಾಡ್ತಾಯಿದ್ದ. ಅವನ ಜೊತೆ ನೋಡಿಕೊಂಡು ಅವನನ್ನು ಆಟ ಆಡಿಸ್ಕೊಂಡು ಕೂಡ ಮಾಡ್ಕೋತಾ ಇದ್ದೆ ಬಟ್ಟೆ ಎಲ್ಲ ನಾನು ಮಡ್ಚ್ಕೊಂಡು. ಯಾಕಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ಅಲ್ಲಿ ಹೋಗಿ ಬಂದಿದ್ದೆಲ್ಲ ಟಯರ್ಡ್ ಆಗಿತ್ತಲ್ವ. ಸೊ ಹಾಗಾಗಿ ಅವರು ಮಧ್ಯಾಹ್ನ ಅಷ್ಟು ನಿದ್ದೆ ಮಾಡಲಿಲ್ಲ. ಅವರು ನನಗೆ ನಿದ್ದೆ ಬಂದಿಲ್ಲ ಅಂದ್ಬಿಟ್ಟು ಮಲ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಅವರು. ಸೊ ಹಾಗಾಗಿ ನಾನೇ ನೋಡ್ಕೊಳ್ಬೇಕಾಗಿತ್ತು, ನೋಡ್ಕೋತಾ ಇದ್ದೆ. ಆವಾಗವಾಗ ಬಂದು ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳೋದು, ಆಟ ಆಡೋದು, ಬಾಲ್ ಹಾಕು ಮಮ್ಮಿ ಅಂತ ಬರೋದು ಅಂತೆಲ್ಲ ಮಾಡ್ತಾಯಿದ್ದ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಅವನನ್ನು ಮೇಂಟೈನ್ ಮಾಡಿಕೊಂಡು ಇದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೆ. ಫಸ್ಟ್ ನಾನು ನನ್ನ ಬಟ್ಟೆನ ತೊಗೊಂಡು ಮಡ್ಚಿಟ್ಕೊಂಡೆ, ಎಲ್ಲನೂ ಕೂತ್ಕೊಂಡು ಕೆಳಗೆ. ಅದಾದಮೇಲೆ ಪಾಪು ಬಟ್ಟೆ ಎಲ್ಲ ತೊಗೊಂಡು ಮೇಲ್ಗಡೆ ಕೂತ್ಕೊಂಡು ಅವನ ಬಟ್ಟೆ ಎಲ್ಲ ಇದು ಮಾಡ್ಕೋತಾ ಇದ್ದೆ, ಮಡ್ಚಿಟ್ಕೋತಾ ಇದ್ದೆ. ಅವನ ಬಟ್ಟೆ ಅಂತೂ ಇವಾಗ ಎಷ್ಟೊಂದು ಬಟ್ಟೆ ಇದೆ ಆಯಿತಾ. ಅಂದರೆ ಚಿಕ್ಕ ಏಜ್ ಇರುವಾಗೆಲ್ಲ
ತೊಗೊಂಡಿದ್ದ ಬಟ್ಟೆ ಇವಾಗ ಯಾವೂ ಹಾಕ್ತಾಯಿಲ್ಲ. ಎಲ್ಲ ಒಂದೂವರೆ ವರ್ಷದಲ್ಲಿ ತೊಗೊಂಡಿದ್ದ ಬಟ್ಟೆ ಯಾವುದೂ ಹಾಕ್ತಿಲ್ಲ. ಬಟ್ ಅವನ್ನ ಯಾವನು ಬಿಸಾಕೋಕೆ ಮನಸ್ಸೇ ಆಗ್ತಿಲ್ಲ ಗೊತ್ತಾ. ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಟು ನನ್ನ ಮಗ ಅಂತೆಲ್ಲ ಅನ್ನಿಸ್ತಾ ಇತ್ತು ನನಗೆ. ಬಟ್ ಅವನು ಕೂಡ ನಾನು ಎತ್ತಿಟ್ಕೋತಾ ಇದ್ದೆ ಇಲ್ಲಿ, ಅಂದರೆ ತೆಗೆದಿಟ್ಬಿಟ್ಟು ನೋಡೋಣ ನೆಕ್ಸ್ಟ್ ಪಾಪುಗೆ, ಅಂದರೆ ನೆಕ್ಸ್ಟ್ ಡೆಲಿವರಿ ಆದಮೇಲೆ ಪಾಪುಗೆ ಬರುತ್ತೆ ಅಂತ ಹೇಳಿ ಅದನ್ನು ಕೂಡ ಸಪ್ರೇಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೆ. ಪಾಪು ಬಟ್ಟೆನೂ ಅಲ್ಲಿಗೆ ಹಾಗೇ ಮಡಚ್ಬಿಟ್ಟು ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂದು ಇಡ್ತಾ ಇದ್ದೆ. ಯಾಕಂದರೆ ಇವಾಗ 1 ಮಂತ್ ಆಯ್ತಲ್ವ ನಾನು ಹೋಗಿ. ಸೊ ಹಾಗಾಗಿ ಯಾವುದು ಕೂಡ ನನ್ನ ಹಸ್ಬೆಂಡು ಹಾಗೆ ಇಟ್ಬಿಟ್ಟಿದ್ರು, ಏನೂ ಕೂಡ ಕ್ಲೀನ್ ಮಾಡಿರಲಿಲ್ಲ. ನಾನು ಬಂದುಬಿಟ್ಟು ಹುಷಾರಿಲ್ಲ ಅಂದ್ಬಿಟ್ಟು ಎಲ್ಲನೂ ಹಾಗಂಗೆ ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಎಲ್ಲನೂ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ. ಒಂದು ಹತ್ರ ಕೂರ್ತಿರ್ಲಿಲ್ಲ ಅವನು, ಎಲ್ಲ ನಾನು ಮಡಚಿಟ್ಟಿರೋದನ್ನ ಮತ್ತೆ ಕೀಳ್ತಾ ಇದ್ದೆ. ನಾನು ಮತ್ತೆ ಡಬಲ್ ಕೆಲಸ ಮಾಡಬೇಕಾಗಿತ್ತು. ಸೊ ಅದನ್ನು ಮಾಡ್ಕೋತಾ ಇದ್ದೆ. ಅವನನ್ನು ಇಟ್ಕೊಂಡು ಇದು ಕ್ಲೀನಿಂಗ್ ಎಲ್ಲ ಮಾಡೋದು ಅಂದರೆ ಅದೊಂದು ದೊಡ್ಡ ಟಾಸ್ಕೇ ಅನಿಸುತ್ತೆ ನನಗೆ. ಚಿಕ್ಕದು ಒಂದು ಟೋಪಿ ಕೂಡ ಇತ್ತು, ಅದು ಅಂದರೆ ಒಂದು 6 ಮಂತ್ಸ್ ಇರುವಾಗೇನೋ ಅದು ಒಂದು ಡ್ರೆಸ್ಸಿಗೆ ಬಂದಿದ್ದಾಯ್ತಾ, ಅದನ್ನು ಇಟ್ಕೊಂಡು ಆಟ ಆಡ್ತಿದ್ದೆ, ಅದನ್ನ ಹಾಕು ಅಂತಿಲ್ಲ ಹೇಳಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.